ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ ಗಳು ಸಿಗುತ್ತೆ. ಚಾನಲ್ ನ ಫಾಲೋ ಮಾಡಬಹುದು. ಇನ್ನು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಇಮೇಲ್ ಮೂಲಕ ನಿಮಗೆ ಕೊಡ್ತೀವಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 617 ಪಾಯಿಂಟ್ಸ್ ಅಥವಾ 1.36% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ರಾತ್ರಿ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ನ ಬಗ್ಗೆ. ಇವಾಗ ಅರೌಂಡ್ 1% ಪಾಸಿಟಿವ್ ಇತ್ತು. ಇನ್ನು ಅಪ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 1.36% ಅಪ್ ಆಗಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು ಸ್ಲೈಟ್ಲಿ. ನಂತರ ಇನ್ನು ಒಳ್ಳೆ ವ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿ ಸೇಮ್ ರೇಂಜ್ ಅಲ್ಲೇ ಕ್ಲೋಸಿಂಗ್ ಕೂಡ ಕಂಡು ಬಂದಿದೆ. ನೋಡಬಹುದು ನಿನ್ನೆ ಹೈ ಏನಿತ್ತು ಅದೇ ರೇಂಜ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲ ಕೂಡ ನೋಡಬಹುದು 157 ಪಾಯಿಂಟ್ಸ್ 0.72% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಯಾಕಂದ್ರೆ ರಾತ್ರಿ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಯಾಕೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರ್ತಿದೆ ಅಂತ. ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ. ಇನ್ಫ್ಲೇಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಏನು ಚೆನ್ನಾಗಿಲ್ಲ, ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಬಟ್ ಮಾರ್ಕೆಟ್ಸ್ ಅದನ್ನ ಯಾಕೆ ಚೀರ್ ಮಾಡಿದೆ ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ರೇಟ್ ಕಟ್ ನ ಪ್ರಾಬಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಈಗ ರೇಟ್ ಕಟ್ ಮಾಡಬಹುದು ಅಂತ. ಆಕ್ಚುಲಿ ರೇಟ್ ಕಟ್ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಮಾಡಲ್ಲ, ರೇಟ್ ಹೈಕ್ ಮಾಡ್ತಾರೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಫೆಡ್ ಗೆ ರೇಟ್ ಕಟ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಜೊತೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಜಾಸ್ತಿ ಆಗಿಲ್ಲ. ಎಸ್ಟಿಮೇಷನ್ ಏನಿತ್ತು ಅಷ್ಟೇ ಇದೆ, ಅದಕ್ಕಿಂತ ತುಂಬಾ ಜಾಸ್ತಿ ಆಗಿಲ್ಲ. ಇನ್ ಕೇಸ್ 2.9% ಎಸ್ಟಿಮೇಟ್ ಇದ್ರೆ 3.5 3.4 ಈ ರೀತಿ ಬಂದಿದ್ರೆ ಸ್ವಲ್ಪ ಡೌಟ್ ಆಗ್ತಾ ಇತ್ತು. ಬಟ್ ಎಸ್ಟಿಮೇಷನ್ ಎಷ್ಟಿತ್ತು ಅಷ್ಟೇ ಬಂದಿದೆ. ಹಾಗಾಗಿ ಬಹುಶಃ ರೇಟ್ ಕಟ್ ಮಾಡಬಹುದೇನೋ ಅನ್ನೋಂತ ಹೋಪ್ಸ್ ಜಾಸ್ತಿ ಆಗ್ತದೆ. ಆ ಒಂದು ಕಾರಣಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಟ್ರಂಪ್ ಎನ್ವೈ ಪಿಕ್ ಸೇಸ್ ಇಂಡಿಯಾ ಅಂಡ್ ಯುಎಸ್ ನಾಟ್ ಫಾರ್ ಅಪಾರ್ಟ್ ಆನ್ ಟ್ರೇಡ್ ಡೀಲ್ ಹೋಪ್ಫುಲ್ ಆಫ್ ರೆಸಲ್ಯೂಷನ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್. ಯಾರು ಇವರು ಅಂತಂದ್ರೆ ಟ್ರಂಪ್ ಅವರು ಇತ್ತೀಚೆಗೆ ಭಾರತಕ್ಕೆ ಅಮೆರಿಕದ ರಾಯಭಾರಿಯಾಗಿ ನೇಮಕ ಮಾಡಿದಂತ ವ್ಯಕ್ತಿ ಸರ್ಗಿಯೋ ಗೋರ್. ಇವರು ಟ್ರೇಡ್ ಡೀಲ್ ಬಗ್ಗೆ ಮಾತಾಡಿದ್ದಾರೆ. ಬಹುಶಃ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಫೈನಲೈಸ್ ಆಗ್ಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡೋಣ ಆಗುತ್ತಾ ಅಂತ. ಇನ್ನು ಇಸಿಬಿ ಇಂದ ಒಂದು ಸುದ್ದಿ ಬಂದಿದೆ. ಇಸಿಬಿ ಹೋಲ್ಡ್ಸ್ ಇಂಟ್ರೆಸ್ಟ್ ರೇಟ್ ಸ್ಟಡಿ ಫಾರ್ ಸೆಕೆಂಡ್ ಸ್ಟ್ರೈಟ್ ಮೀಟಿಂಗ್. ನಿನ್ನೆ ಇಸಿಬಿ ಮೀಟಿಂಗ್ ಆಗಿದೆ. ಇಂಟ್ರೆಸ್ಟ್ ರೇಟ್ ಬಗ್ಗೆ ರೇಟ್ ಕಟ್ ಮಾಡಿಲ್ಲ, ಹೈಕ್ ಮಾಡಿಲ್ಲ, ಸೇಮ್ ರೇಟ್ಸ್ ಅನ್ನ ಕಂಟಿನ್ಯೂ ಮಾಡಿದೆ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬರೋದಾದ್ರೆ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ಐಎಸ್ ನೋಡಬಹುದು 3472 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಿದರೆ. ಡಿಎಸ್ 4045 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬೈ ಮಾಡಿದ್ದಾರೆ. ಎಫ್ಐಎಸ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ಮೊನ್ನೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೆಲ್ ಮಾಡಿದ್ರು, ಅದಕ್ಕಿಂತ ಮುಂಚೆ ಬೈ ಕೂಡ ಮಾಡಿದ್ರು. ಬಟ್ ನಿನ್ನೆ ನಾರ್ಮಲ್ ಆಗಿ ಜಾಸ್ತಿನೇ ಸೆಲ್ ಕೂಡ ಮಾಡಿದ್ದಾರೆ. ನೋಡೋಣ ಇವ್ರ ಕಡೆಯಿಂದ ಯಾವಾಗ ಕಮ್ ಬ್ಯಾಕ್ ಬರುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇವತ್ತು ಬಿಎಸ್ಸಿ, ಏಂಜಲ್ ಒನ್ ಹಾಗೆ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಶೇರುಗಳು ಸ್ವಲ್ಪ ಪ್ರೆಷರ್ ಅಲ್ಲೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಸೆಬಿ ಬೋರ್ಡ್ ಮೀಟಿಂಗ್ ಇದೆ. ಬೋರ್ಡ್ ಮೀಟಿಂಗ್ ಅಲ್ಲಿ ಏನಾದ್ರು ವೀಕ್ಲಿ ಎಕ್ಸ್ಪೈರಿ ಬಗ್ಗೆ ಡಿಸಿಷನ್ ತಗೊಳ್ತಾರ ಅನ್ನೋಂತ ಕುತೂಹಲ ಇದೆ. ನಿನ್ನೆ ಅದೇ ಎಕ್ಸ್ಪೆಕ್ಟೇಷನ್ ಮೇಲೆ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು. ಇವತ್ತು ಕೂಡ ಈ ಸ್ಟಾಕ್ ಗಳು ಪ್ರೆಷರ್ ಅಲ್ಲೇ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನೋಡೋಣ, ಈ ಶೇರುಗಳನ್ನ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಸೆಬಿಯಿಂದ ಯಾವ ರೀತಿಯ ಔಟ್ಕಮ್ ಬರುತ್ತೆ, ಬೋರ್ಡ್ ಮೀಟಿಂಗ್ ಅಲ್ಲಿ ಏನಾದ್ರು ಇದ್ರ ಬಗ್ಗೆ ನಿರ್ಧಾರವನ್ನ ತಗೊಳ್ತಾರ ಅಥವಾ ಇಂಡಸ್ಟ್ರಿಗೆ ಫೀಡ್ಬ್ಯಾಕ್ ಕೇಳ್ತಾರ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಸೆಬಿ ಬೋರ್ಡ್ ಮೀಟಿಂಗ್ ನ ಮೇಲೆ ಇವತ್ತು ನಮ್ಮ ಕಣ್ಣಿರ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇನ್ಫೋಸಿಸ್. ಈಗಾಗಲೇ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಎಕ್ಸ್ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದ್ದೀನಿ. ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿತ್ತು 11ನೇ ತಾರೀಕು, ಅಂದ್ರೆ ನಿನ್ನೆ ಬೋರ್ಡ್ ಮೀಟಿಂಗ್ ಆಗಿದೆ. ಜೊತೆಗೆ ಡಿಸಿಷನ್ ಕೂಡ ಬಂದಿದೆ ಬೈಬ್ಯಾಕ್ ಬಗ್ಗೆ. ಕಂಪನಿ 18,000 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬೈಬ್ಯಾಕ್ ಮಾಡ್ಲಿಕ್ಕೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಜೊತೆಗೆ 1800 rupees ಪರ್ ಶೇರ್ ಕೊಟ್ಟು ಕಂಪನಿ ತಗೊಳ್ತಾ ಇದೆ. ಅಂದ್ರೆ ಈಗ 1500 ರೇಂಜ್ ಅಲ್ಲಿ ಇದೆ ಸ್ಟಾಕ್. 300 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ತಗೊಳ್ತಾ ಇದೆ. ಯೂಶುವಲಿ ಬೈಬ್ಯಾಕ್ ಹಂಗೆ ಬರುತ್ತೆ, ಪ್ರೀಮಿಯಂ ಪ್ರೈಸ್ ಗೆ ತಗೊಳ್ಳೋದು. ಕಡಿಮೆ ಪ್ರೈಸ್ ಗೆ ಯಾರು ಮಾರಕ್ ಹೋಗೋದಿಲ್ಲ, ಯಾಕಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮಾರಬಹುದಲ್ಲ. ಹಾಗಾಗಿ ಯೂಶುವಲಿ ಬೈಬ್ಯಾಕ್ ಪ್ರೀಮಿಯಂ ಪ್ರೈಸ್ ಗೆ ಇರುತ್ತೆ. 1800 ರೂಪಾಯಿ ಕಂಪನಿ ಪರ್ ಶೇರ್ ತಗೊಳ್ಳುವಂತ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಒಂದು ಡೀಲ್ ಗೆ ಸಂಬಂಧಪಟ್ಟಂತೆ ಕೂಡ ಫೋಕಸ್ ಎಲ್ಲ ಇರುತ್ತೆ. ಏನ್ಸ್ ಬ್ರಾಂಡ್ಸ್ ಜೊತೆ ಎಐ ಪ್ಲಾಟ್ಫಾರ್ಮ್ ಗೆ ಸಂಬಂಧಪಟ್ಟಂತೆ ಸ್ಟ್ರಾಟಜಿಕ್ ಒಪ್ಪಂದವನ್ನ ಮಾಡ್ಕೊಂಡಿದೆ. ಆ ಕಾರಣಕ್ಕೂ ಕೂಡ ಸುದ್ದಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಬಹುದು. ಇನ್ಫೋಸಿಸ್ ಬೋರ್ಡ್ ಅಪ್ರೂವ್ಸ್ 18,000 crore ಶೇರ್ ಬೈಬ್ಯಾಕ್. ಇಟ್ಸ್ ಲಾರ್ಜೆಸ್ಟ್ ಟು ಡೇಟ್. ಅತಿ ದೊಡ್ಡ ಬೈಬ್ಯಾಕ್. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ. ಯಾಕೆ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಕಂಪನಿಯಲ್ಲಿ ನೋಡಬಹುದು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ 42,000 ಕೋಟಿ ಇದೆ. ಜೊತೆಗೆ
ಫ್ರೀ ಕ್ಯಾಶ್ ಫ್ಲೋ ನೋಡಬಹುದು 20,000 ಕೋಟಿ ಇದೆ FY25 ಈ ರೀತಿ ಫ್ರೀ ಕ್ಯಾಶ್ ಫ್ಲೋ ಹಾಗೂ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಇದ್ರೆ ಆರಾಮಾಗಿ ಬೈಬ್ಯಾಕ್ ಮಾಡಬಹುದು ಕಂಪನಿ. ಹಿಂದೆ ಕೂಡ ಅಕ್ಟೋಬರ್ 2022ರಲ್ಲಿ ನೋಡಬಹುದು 9,300 ಕೋಟಿ, 2019ರಲ್ಲಿ 8,260 ಕೋಟಿ, 2017ರಲ್ಲಿ 13,000 ಕೋಟಿ ಬೈಬ್ಯಾಕ್ ಅನ್ನ ಮಾಡಿತ್ತು. ಫಾರ್ ದ ಫಸ್ಟ್ ಟೈಮ್ 18,000 ಕೋಟಿ ಅನೌನ್ಸ್ ಮಾಡಿದೆ. ಸುಮಾರು 2.41% ಸ್ಟೇಕ್ ಅನ್ನ ಕಂಪನಿ ತಗೊಳ್ತಾ ಇದೆ. ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇದ್ರೆ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಳಬಹುದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಇನ್ಫೋಸಿಸ್ ನ ಡಿಸಿಷನ್. ಜೊತೆಗೆ ಬೈಬ್ಯಾಕ್ ಮಾಡಿದಾಗ ಫ್ರೀ ಫ್ಲೋಟ್ ಕಡಿಮೆ ಆಗುತ್ತೆ, ಜೊತೆಗೆ EPS ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ ಗಳ ಸಂಖ್ಯೆ ಕಡಿಮೆ ಆಗುತ್ತಲ್ಲ, ಹಾಗಾಗಿ ಈ ಕಾರಣದಿಂದ ಕಂಪನಿಗಳ ಬೈಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಅಥವಾ ಪ್ರಮೋಟರ್ಸ್ ಗೆ ತಮ್ಮ ಕಂಪನಿಯ ಮೇಲಿರುವಂತಹ ನಂಬಿಕೆ ಕೂಡ ಗೊತ್ತಾಗುತ್ತೆ, ಮಾರ್ಕೆಟ್ ಗೆ ಪ್ರೂವ್ ಆಗುತ್ತೆ. ಯಾಕಂದ್ರೆ 18,000 ಕೋಟಿ ಕೊಟ್ಟು ತಗೊಳ್ತಿದ್ದಾರೆ ಅಂತಂದ್ರೆ ಸುಮ್ನೆ ತಗೊಳ್ಳೋದಿಲ್ಲ. ತಮ್ಮ ಕಂಪನಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, 1,800 ಕೊಟ್ಟರು ಪರವಾಗಿಲ್ಲ, ನಾವು ಇವತ್ತು ಅದು 2,000 ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕಲ್ವಾ, ಅವಾಗ್ಲೇ ತಗೊಳ್ಳೋದಲ್ವಾ. ಯಾಕಂದ್ರೆ ಅವರು ಕೂಡ ಇನ್ವೆಸ್ಟ್ ಮಾಡ್ದಂಗೇನ ನಾವ್ ಹೇಗೆ ಒಂದು ಸ್ಟಾಕ್ ಅನ್ನ ಅಪ್ ಆಗುತ್ತೆ ಅಂತ ತಗೊಳ್ತೀವ, ಅದೇ ರೀತಿ ಅವ್ರು ತಗೊಳ್ಳೋದು ಕೂಡ. ಹಾಗಾಗಿ ಮ್ಯಾನೇಜ್ಮೆಂಟ್ ಹಾಗೂ ಪ್ರಮೋಟರ್ ಕಾನ್ಫಿಡೆನ್ಸ್ ಅನ್ನು ಕೂಡ ಇದು ತೋರಿಸುತ್ತೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ. ಮೊನ್ನೆನೇ ಈಗಾಗಲೇ ಬೋರ್ಡ್ ಮೀಟಿಂಗ್ ಇದೆ ಅಂತ ಅನೌನ್ಸ್ಮೆಂಟ್ ಬಂದಾಗಲೇ 5% ಅಪ್ ಆಗಿತ್ತು ಸ್ಟಾಕ್. ಅವಾಗ ಇವತ್ತು ಅಪ್ ಆಗ್ಬೋದು, ಆಗದೇನೂ ಇರ್ಬೋದು. ನೋಡೋಣ ಯಾವ ರೀತಿ ಬರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ IREDA ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, IREDA ರೈಸಸ್ 453 crore ಥ್ರೂ ಪರ್ಪೆಚುಯಲ್ ಬಾಂಡ್ಸ್ ಇಶ್ಯೂ. ಕಂಪನಿ ಪರ್ಪೆಚುಯಲ್ ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ 453 ಕೋಟಿ ರೈಸ್ ಮಾಡಿದೆ. 7.7% ಇಂಟ್ರೆಸ್ಟ್ ರೇಟ್ ಅಲ್ಲಿ ಬಾಂಡ್ಸ್ ಅನ್ನ ಕಂಪನಿ ಇಶ್ಯೂ ಮಾಡಿದೆ. ನಂತರ NIIT ಲರ್ನಿಂಗ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಟಾಪ್ 20 ಕಂಪನೀಸ್ ಲಿಸ್ಟ್ ಅಲ್ಲಿ ಬಂದಿದೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಟೆಕ್ನಾಲಜೀಸ್ ಕಂಪನೀಸ್ ಲಿಸ್ಟ್ ಅಲ್ಲಿ. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ರಿಯಾಕ್ಷನ್ ಬರುತ್ತಾ ಇಲ್ವಾ ಗೊತ್ತಿಲ್ಲ, ಒಂದ್ಸಲ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಇವತ್ತು. ನಂತರ JPM ಆಟೋ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಇಂದ $100 ಮಿಲಿಯನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ JSW ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ JSW ಪೋರ್ಟ್ ಲಾಜಿಸ್ಟಿಕ್ಸ್ ಆರ್ಮ್ ಬ್ರೌನ್ ಫೀಲ್ಡ್ ರೈಲ್ ಸೈಡಿಂಗ್ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿ. ಈ ಸುದ್ದಿಯ ಕಾರಣಕ್ಕೆ JSW ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಕ್ರಾಂಪ್ಟನ್ ಗ್ರೀವ್ಸ್ ಅಂಡ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೆ, B2C ಲೈಟಿಂಗ್ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದೆ, ಲೇಸರ್ ರೇ ಡಿಮ್ಯಾಕ್ಸ್ ಅಂತ. ಈ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಟ್ರಾವೆಲ್ ಫುಡ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 11 ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಸ್ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ, ಈ 11 QSR ಗಳಲ್ಲಿ ಆಪರೇಟ್ ಮಾಡ್ಲಿಕ್ಕೆ. ಈ ಸುದ್ದಿಯ ಕಾರಣಕ್ಕೆ ಟ್ರಾವೆಲ್ ಫುಡ್ ಸರ್ವಿಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ NBCC ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ರೈಕೋ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಸುಮಾರು 3,700 ಕೋಟಿ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ನೋಡಬಹುದು. NBCC ಸೈನ್ಸ್ MOU ವಿತ್ ರಾಜಸ್ಥಾನ್ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್. ಸುಮಾರು 3,700 ಕೋಟಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಇದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಭಾರತ್ ಫೋರ್ಜ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಸ್ಟ್ರಾಟಜಿಕ್ ಒಪ್ಪಂದವನ್ನ ಮಾಡಿಕೊಂಡಿದೆ ವಿಂಡ್ ಕೇರ್ಸ್ ಜೊತೆ UAV ಗಳಿಗೆ ಸಂಬಂಧಪಟ್ಟಂತೆ, ಹಾಗೆ ವಿಡ್ಜರ್ ಬ್ಯಾರೆಲ್ ಗೆ ಸಂಬಂಧಪಟ್ಟಂತೆ ಕೂಡ ಸುದ್ದಿಗಳಿದೆ. ಈ ಎಲ್ಲ ಕಾರಣಕ್ಕೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಮಾರಿಕೋ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ HW ವೆಲ್ನೆಸ್ ಅಲ್ಲಿ ಅಡಿಷನಲ್ 46% ಸ್ಟೇಕ್ ಅನ್ನು ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಮಾರಿಕೋ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಸ್ಟ್ರಿಂಗ್ ಮೆಟಾವರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಸ್ಟ್ರಿಂಗ್ AI IFSC ಅಲ್ಲಿ ಎಂಟೈರ್ ಸ್ಟೇಕ್ ಅನ್ನ ಮಾರಾಟ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟ್ರಿಂಗ್ ಮೆಟಾವರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. JSW ಎನರ್ಜಿ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 317 ಮೆಗಾವ್ಯಾಟ್ ಕೆಪಾಸಿಟಿ ಇರುವಂತ ಪ್ಲಾಂಟ್ ಕಮಿಷನಿಂಗ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ JSW ಎನರ್ಜಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ HFCL ಸುದ್ದಿಯಲ್ಲಿರುತ್ತೆ. ಕಾರಣ ಆಂಧ್ರ ಪ್ರದೇಶದಿಂದ ಕಂಪನಿಗೆ 1,000 ಎಕರೆ ಲ್ಯಾಂಡ್ ಅಲಾಟ್ ಆಗಿದೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಬಿಲ್ಡ್ ಮಾಡಲಿಕ್ಕೆ. ಈ ಸುದ್ದಿಯ ಕಾರಣಕ್ಕೆ HFCL ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ NLC ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕ್ರಿಟಿಕಲ್ ಮಿನರಲ್ಸ್ ಹಾಗೂ ಸ್ಟ್ರಾಟಜಿಕ್ ಮಿನರಲ್ಸ್ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕೆ NLC ಇಂಡಿಯಾನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಇನ್ಸುಲೇಷನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 143 ಕೋಟಿ ಮಾಡ್ಯೂಲ್ಸ್ ಆರ್ಡರ್ ಸಿಕ್ಕಿದೆ. 143 ಕೋಟಿ ಆರ್ಡರ್ ನ ಕಾರಣಕ್ಕೆ ಇನ್ಸುಲೇಷನ್ ಎನರ್ಜಿ ಫೋಕಸ್ ಅಲ್ಲಿರುತ್ತೆ. ಜೊತೆಗೆ ಕಂಪನಿ 4 ವೇರಿಯಸ್ ಸಬ್ಸಿಡಿಯರೀಸ್ ಕೂಡ ಫಾರ್ಮ್ ಮಾಡಿದೆ. ಈ ಸಬ್ಸಿಡಿಯರಿ ಫಾರ್ಮೇಶನ್ ನ ಕಾರಣಕ್ಕೆ ಕೂಡ ಫೋಕಸ್ ಅಲ್ಲಿರುತ್ತೆ. ಇನ್ಸುಲೇಷನ್ ಎನರ್ಜಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಕನ್ಸಾಲಿಡೇಟೆಡ್ ಕನ್ಸ್ಟ್ರಕ್ಷನ್ ಕನ್ಸಾರ್ಷಿಯಂ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 180 ಕೋಟಿ ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ.
ಈ ಆರ್ಡರ್ ನ ಕಾರಣಕ್ಕೆ ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 3 IPOಗಳ ಸಬ್ಸ್ಕ್ರಿಪ್ಷನ್ ಗೆ ಲಾಸ್ಟ್ ಡೇ ಆಗಿರುತ್ತೆ. ಅರ್ಬನ್ ಕಂಪನಿ ಪ್ರೀಮಿಯಂ ನೋಡಬಹುದು, ನಿಯರ್ಲಿ 42% ನೋಡ್ಲಿಕ್ಕೆ ಕಾಣ್ತಾ ಇದೆ. ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಪ್ರೇ ಮಾರ್ಕೆಟ್ ಅಲ್ಲಿ. ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ. ನಂತರ ಶೃಂಗಾರ್ ಹೌಸ್ ಆಫ್ ಮಂಗಳಸೂತ್ರ ನಿಯರ್ಲಿ 19% ಪ್ರೀಮಿಯಂ ಇದೆ. ನಂತರ ದೇವ್ ಅಕ್ಸಲರೇಟರ್ 16% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ. 3 IPOಗಳಲ್ಲಿ ಡಿಸೆಂಟ್ ಪ್ರೀಮಿಯಂ ಇದೆ. ಅದರಲ್ಲೂ ಅರ್ಬನ್ ಕಂಪನಿಲಿ ತುಂಬಾ ಚೆನ್ನಾಗಿದೆ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು 70 ಪಾಯಿಂಟ್ಸ್ ಅಥವಾ 0.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜೊತೆಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಗ್ಯಾಪ್ ಅಪ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ನೋಡೋಣ, ಇನ್ ಕೇಸ್ 9 ಕಾಲವರೆಗೂ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಗ್ಯಾಪ್ ಅಪ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರ ಮಧ್ಯೆ ಚೇಂಜಸ್ ಆದ್ರೆ ವೇರಿಯೇಷನ್ ಕೂಡ ಆಗುತ್ತೆ. ಆಸ್ ಆಫ್ ನಾವು ಗ್ಯಾಪ್ ಅಪ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮ್ಗೆ ಅದು ತುಂಬಾ ಇಂಪಾರ್ಟೆಂಟ್. ಓಪನಿಂಗ್ ಡೌನ್ ಅಲ್ಲಿ ಆಗುತ್ತಾ ಅಪ್ ಅಲ್ಲಿ ಆಗುತ್ತಾ ಅನ್ನೋದಕ್ಕಿಂತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್. ಒಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ತರಬೇತಿ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳುವಂತ ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ನಾವು ಕೊಡ್ತೀವಿ. ಸರಿಗಳೇರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.